ಗೌರ್ಮೆಂಟ್ ಸ್ಕೀಮು. ಅದನ್ನು ಬ್ಯಾಂಕ್ನಲ್ಲಿ ಶುರು ಮಾಡ್ಬೋದು, ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಶುರು ಮಾಡ್ಬೋದು. ಆದರೆ ಪ್ರತಿ ವರ್ಷ ಅಷ್ಟೇ ಕಟ್ಟಬೇಕು ಅಂತಿಲ್ಲ. ಈ ವರ್ಷ ನನ್ನ ಹತ್ರ ದುಡ್ಡಿಲ್ಲ, 500 ರೂಪಾಯಿ ಕಟ್ಟಲೇಬೇಕು. ಆವಾಗ 15 ವರ್ಷಕ್ಕೆ ನಿಮಗೆ 40,68,000 ಆಗಿರುತ್ತೆ. 18,18,000 ಬಡ್ಡಿ ಕೊಟ್ಟಿರ್ತಾರೆ. ಚಕ್ರ ಬಡ್ಡಿ ಒಂದು ರೀತಿ ಮ್ಯಾಜಿಕ್ಕೆ. ನನ್ನ ಮಗಂಗೆ 30 ವರ್ಷ ಅಂತ ಇಟ್ಕೊಳ್ಳೋಣ. ಅವನು ಮುಂದಿನ 30 ವರ್ಷ 1.5 ಲಕ್ಷದಂಗೆ ಕಟ್ತಾನೆ. ಕಟ್ಬಿಟ್ಟು 60 ವರ್ಷಕ್ಕೆ ರಿಟೈರ್ ಆಗ್ತಾನೆ. ಅವನಿಗೆ PF ಇಲ್ಲ, ಪೆನ್ಷನ್ ಇಲ್ಲ ಕಂಪನಿಯಿಂದ. ಆದರೆ ಸರ್ಕಾರದಿಂದ 85,000 ತಿಂಗಳಿಗೆ ಬರುತ್ತೆ. ಆಮೇಲೆ 1,54,00,000 ಅವನ ಹೆಸರಿನಲ್ಲಿ ಇರುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ, ಇದಕ್ಕೆ ಟ್ಯಾಕ್ಸ್ ಇಲ್ಲ. ಪೆನ್ಷನ್ಗೆ ತೆರಿಗೆ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ಗೆ ತೆರಿಗೆ ಇದೆ, ಏನೇ ಆದಾಯ ಇದ್ರೂ ತೆರಿಗೆ ಇದೆ. PPFಗೆ ತೆರಿಗೆ ಇವತ್ತಿಲ್ಲ. ಇವಾಗ ನೀವು 30 ವರ್ಷ 1.5 ಲಕ್ಷ ಕಟ್ತಾ ಹೋಗ್ತೀರಾ. ಆವಾಗ ನೀವು 45 ಲಕ್ಷ ಕಟ್ತೀರಾ. 45 ಲಕ್ಷಕ್ಕೆ ಸರ್ಕಾರದವರು 1,09,50,000 ಬಡ್ಡಿ ಕೊಡ್ತಾರೆ. ಆವಾಗ ನಿಮಗೆ ತಿಂಗಳಿಗೆ 85,000 ಬಡ್ಡಿ ಬರುತ್ತೆ. ಒಬ್ಬ ವ್ಯಕ್ತಿ ಎಷ್ಟು PPF ಅಕೌಂಟ್ಸ್ನ ಹೊಂದಿದೆ? PPF ಕ್ಲೋಸೇ ಮಾಡಬಾರ್ದು. 30 ಅಲ್ಲ, ಎಷ್ಟು ವರ್ಷ ಇದ್ರೂ ನಾವು ಕ್ಲೋಸ್ ಮಾಡಬಾರ್ದು. ಆ ಬಡ್ಡಿ ಸುಖವಾಗಿ ಅನುಭವಿಸ್ಬೇಕು. ಆಮೇಲೆ ನಮ್ಮ ಮಕ್ಳಿಗೆ 1,54,00,000 ಬರಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಬಹುತೇಕ ಜನರಿಗೆ PPF ಅಂತಂದ್ರೆ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದರೆ PPF ಮೂಲಕ ನಾವು ಒಂದಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳು ಒಂದು ಇನ್ಕಮ್ನ ಜನರೇಟ್ ಮಾಡ್ಕೊಳ್ಬಹುದು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮಿಡಲ್ ಕ್ಲಾಸ್ ಜನರು ಅಂತ ಬಂದಾಗ ಒಂದು 5,000ನೋ 10,000ನೋ ನಾವು ಹೂಡಿಕೆ ಮಾಡಿದ್ವಿ ಅಂತಂದ್ರೆ ಒಂದು 15 ವರ್ಷಗಳ ಕಾಲ ಅದನ್ನ ಹಂಗೆ ಬಿಟ್ರೆ ನಮ್ಗೆ ಎಷ್ಟು ಕಾರ್ಪಸ್ನ ನಾವು ಜನರೇಟ್ ಮಾಡ್ಕೋಬಹುದು. ಸೊ PPF ಅನ್ನ ಯಾವಾಗ ನಾವು ವಿಡ್ರಾ ಮಾಡ್ಕೋಬಹುದು, ಅದಕ್ಕೆ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಜನರಿಗೆ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ A to Z PPF ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತ, ಸುಮಾರು 25 ವರ್ಷಗಳ ಕಾಲ ಬ್ಯಾಂಕಿಂಗ್ ನಲ್ಲಿ ಸೇವೆಯನ್ನ ಸಲ್ಲಿಸಿರುವಂತ, ಜೊತೆಗೆ 14 ವರ್ಷಗಳಿಗಂತೂ ಹೆಚ್ಚು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಿರುವಂತ ಡಾಕ್ಟರ್ JN ಜಗನ್ನಾಥ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ. ಸರ್, ಈಗ ನೀವು PPF ಅಂತ ಆಗಿರ್ಬೋದು ಅಥವಾ ಮಿಡಲ್ ಕ್ಲಾಸ್ ಜನರಿಗೆ ಒಂದು ಹಣಕಾಸಿನ ವಿಚಾರದ ಬಗ್ಗೆ ಆಗಿರ್ಬೋದು ಸಾಕಷ್ಟು ಗೈಡೆನ್ಸ್ ಗಳನ್ನ ಕೊಡ್ತೀರಾ ಅನ್ನೋದು ನನಗೆ ಗೊತ್ತು. ಬಟ್ ಈಗ PPF ಅಂತ ಬಂದಾಗ ತುಂಬಾ ಜನರಿಗೆ ಜನರಲ್ ನಾಲೆಜ್ ಅನ್ನುವಂಥದ್ದು ಇಲ್ಲ ಸರ್. ಅಂದ್ರೆ ಈಗ PPF ಅಂತ ಬಂದ್ರೆ FD ಅಥವಾ ಸೇವಿಂಗ್ಸ್ ಅಕೌಂಟ್ ನಾವು ಯಾವ ತರ ಮಾಡ್ತೀವೋ ಅದೇ ತರ ಅಂತ ಅನ್ಕೊಳ್ತಾರೆ. ಸೊ ಹೆಂಗೆ ಸರ್ PPF ಏನ್ ಡಿಫ್ರೆನ್ಸ್? PPF ಆಕ್ಚುಲಿ ಗೌರ್ಮೆಂಟ್ ಸ್ಕೀಮು. ಅದನ್ನ ಬ್ಯಾಂಕ್ನಲ್ಲಿ ಶುರು ಮಾಡ್ಬೋದು, ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಶುರು ಮಾಡ್ಬೋದು, ಅಂಚೆ ಕಚೇರಿ. ಆದರೆ ಅದು ಸರ್ಕಾರಕ್ಕೆ ಸೇರಿದ ಹಣ ಆಗುತ್ತೆ. ಸರ್ಕಾರದ ಪರವಾಗಿ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸು ಅದನ್ನು ಕಲೆಕ್ಟ್ ಮಾಡುತ್ತೆ. ಈಗ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ನಾವು ಇಟ್ಟಿರ್ತೀವಿ, 10 ವರ್ಷ ಇಡ್ತೀವಿ, 3 ತಿಂಗಳಿಗೊಂದ್ಸಲ ಬಡ್ಡಿ ಬರುತ್ತೆ. ಉಳಿತಾಯ ಖಾತೆ ಅಂದರೆ ಎಷ್ಟು ಬೇಕೋ ಅಷ್ಟು ಇಡ್ತೀವಿ, ಎಷ್ಟು ಬೇಕೋ ತೊಗೊಳ್ತೀವಿ, ಎಷ್ಟು ಸಲ ಬೇಕಾದ್ರೆ ಕಟ್ಟಿ ತೊಗೊಂಡು ಒಂದು ಲಿಮಿಟೆಡ್ ಸ್ಪಿಯರ್ನಲ್ಲಿ ಮಾಡ್ಬೋದು. ಆದರೆ PPF ಆ ಥರ ಅಲ್ಲ. PPF ಬರೀ ಉಳಿತಾಯಕ್ಕೋಸ್ಕರ ಇರುವಂಥದ್ದು. ಅಂದರೆ 15 ವರ್ಷದ ಸ್ಕೀಮ್ ಇದು. ನಾವು ಮಧ್ಯದಲ್ಲಿ ತೊಗೊಂಡ್ಬಿಡ್ತೀವಿ, ಆ ಥರ ಅಲ್ಲ. ಆಮೇಲೆ ಇದರಲ್ಲಿ ಒಂದು ಗರಿಷ್ಠ ಕನಿಷ್ಠ ಅಂತ ಬೇರೆ ಇದೆ. ಇವಾಗ 500 ರೂಪಾಯಿ ಪ್ರತಿ ವರ್ಷ ನಾವು ಕಟ್ಟಲೇಬೇಕು. ಓಕೆ, ಅಂದರೆ ಮಿನಿಮಮ್ ಅಮೌಂಟ್ ಬಂದು 500 ರೂಪೀಸ್. ಮ್ಯಾಕ್ಸಿಮಮ್ ಅಂದರೆ 1,50,000 ವರ್ಷಕ್ಕೆ. ಪ್ರತಿ ಸಲಾನು 1.5 ಲಕ್ಷ ಅಥವಾ 500 ಏನು ನಾ ಕಟ್ತೀನಿ ಅದನ್ನು ಒಂದೇ ಸಲ ಕಟ್ಟಬೇಕಾ? ಇಲ್ಲ, ನೀವು ಯಾವಾಗ ಬೇಕಾದ್ರೆ ಕಟ್ಬೋದು. ಆದರೆ 5ನೇ ತಾರೀಕು ಪ್ರತಿ ತಿಂಗಳ ಒಳಗೆ ಏನು ಕಟ್ಟಿದ್ದೀರಾ ಆ ತಿಂಗಳಿಗೆ ಅದು ಬಡ್ಡಿಗೆ ಬರುತ್ತೆ. ಇವಾಗ ಏಪ್ರಿಲ್ 10ಕ್ಕೆ ಕಟ್ಟಿದರೆ ಏಪ್ರಿಲಿಗೆ ಬಡ್ಡಿಗೆ ಬರೋಲ್ಲ. ಏಪ್ರಿಲ್ 5ಕ್ಕೆ ಅಥವಾ ಮೊದಲು ಕಟ್ಟಿದರೆ ಅದು ಏಪ್ರಿಲ್ ತಿಂಗಳ ಬಡ್ಡಿಗೆ ಬರುತ್ತೆ. ವರ್ಷಕ್ಕೊಂದ್ಸಲ ಬಡ್ಡಿ ಅದಕ್ಕೆ ಸೇರಿಸ್ತಾರೆ. ಇದು ವಿಶೇಷ ಇದಕ್ಕೆ. ಬಟ್ ಈಗ PPF ನ ಯಾರು ಬೇಕಾದರೂ ಶುರು ಮಾಡ್ಬೋದಾ ಸರ್? ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ, ಮಕ್ಕಳ ಹೆಸರಲ್ಲೂ ಕೂಡ PPF ಮಾಡ್ಬೋದಾ ಅಂತ. ಸೊ ಏಜ್ ಲಿಮಿಟ್ ಏನಾದರೂ ಇದೆಯಾ? PPFಗೆ ಏಜ್ ಲಿಮಿಟ್ ಅಂತ ಇಲ್ಲದೆ ಹೋದ್ರೂ 18 ವರ್ಷದ ಮೇಲ್ಗಡೆ ಆದರೆ ನನ್ನ ಹೆಸರಿನಲ್ಲೇ ನಾನು ಓಪನ್ ಮಾಡ್ಬೋದು. 18 ವರ್ಷದ ಕಮ್ಮಿ ಆದರೆ ಗಾರ್ಡಿಯನ್ ಜೊತೆ ಓಪನ್ ಮಾಡಬೇಕಾಗುತ್ತೆ. ಆದರೆ ಒಂದು ರೂಲ್ ಇದೆ. ಏನಂತ ಹೇಳಿದರೆ, ಗಾರ್ಡಿಯನ್ ಎಷ್ಟು ಕಟ್ತಾರೆ, ಮಗು ಎಷ್ಟು ಕಟ್ಟತ್ತೆ, ಎರಡೂ ಸೇರಿ 1,50,000 ಎರಡು ಖಾತೆ ಇದ್ರೂ. ಯಾಕಂದರೆ
ಗಾರ್ಡಿಯನ್ನೇ ದುಡ್ಡು ಕಟ್ಟೋದ್ರಿಂದ 1,50,000 ಮೇಲೆ ಕಟ್ಟಬಾರ್ದು. ಆಗ ಈ ಅಕೌಂಟ್ಗೆ 1 ಲಕ್ಷ ಕಟ್ಟಿದ್ರೆ ಆ ಅಕೌಂಟ್ಗೆ 50,000 ಮಾತ್ರ ಕಟ್ಬೋದು. ಆ ಥರ ರೂಲ್ ಇದೆ. ಆಮೇಲೆ NRIs ಇದನ್ನು ಓಪನ್ ಮಾಡಬಾರ್ದು. NRIಗಳು ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್, ಯಾರು ಬೇರೆ ದೇಶದಲ್ಲಿರುವ ಭಾರತೀಯರಿದ್ದಾರೆ ಅವ್ರಿಗೆ ಇದು ಅನ್ವಯಿಸೋದಿಲ್ಲ. ಅವರು ಅದನ್ನು ಪ್ರಾರಂಭಿಸಬಾರ್ದು. ಇಲ್ಲದೆ ಹೋದರೆ ಎಲ್ಲರೂ ಶುರು ಮಾಡ್ಬೋದು. ನಾನು, ನನ್ನ ಹೆಂಡತಿ, ಮಕ್ಕಳು ದೊಡ್ಡವರಾಗಿದ್ದರೆ 18 ವರ್ಷ ಆಗಿದ್ದರೆ, 18 ವರ್ಷ ಕಮ್ಮಿ ಇದ್ದರೆ ನಾನೇ ಅವ್ರಿಗೆ ಗಾರ್ಡಿಯನ್ ಆಗಿ ಓಪನ್ ಮಾಡ್ಬೋದು, ಅಕೌಂಟ್ಗಳನ್ನು ಓಪನ್ ಮಾಡೋದು. ಓಕೆ, ಬಟ್ ಈಗ ಎವ್ರಿ ಇಯರ್ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಕಂಪಲ್ಸರಿ. ಫಾರ್ ಎಕ್ಸಾಂಪಲ್, ಈಗ ನನಗೆ ಈ ಇಯರ್ ಇನ್ವೆಸ್ಟ್ ಮಾಡೋದಕ್ಕಾಗಿಲ್ಲ, ನನ್ನ ಕೈಯಲ್ಲಿ 10,000 ಇಲ್ಲ, ಸೊ ಅವಾಗ ಅದನ್ನು ಸ್ಕಿಪ್ ಮಾಡೋ ಚಾನ್ಸಸ್ ಇದೆಯಾ? ಹೆಂಗದು? ಅದು ಒಳ್ಳೆ ಪ್ರಶ್ನೆ. ಏನಂತ ಹೇಳಿದರೆ, ಪ್ರತಿ ವರ್ಷ ಕಟ್ಟಲೇಬೇಕು ಅನ್ನೋ ಒಂದು ಕಾನೂನಿದೆ. ಆದರೆ ಪ್ರತಿ ವರ್ಷ ಅಷ್ಟೇ ಕಟ್ಟಬೇಕು ಅಂತಿಲ್ಲ. ಈ ವರ್ಷ ನನ್ನ ಹತ್ರ ದುಡ್ಡಿಲ್ಲ, 500 ರೂಪಾಯಿ ಕಟ್ಟಲೇಬೇಕು. ಅದರ ಮೇಲೆ ನನಗೆ ಈ ವರ್ಷ ಜಾಸ್ತಿ ದುಡ್ಡು ಬಂತು, 1.5 ಲಕ್ಷ ಕಟ್ತೀನಿ, ಮುಂದಿನ ವರ್ಷ 1 ಲಕ್ಷ ಕಟ್ತೀನಿ, ಅದ್ರ ಮುಂದಿನ ವರ್ಷ ಬರೀ 500 ಕಟ್ತೀನಿ. ಹೇಗೆ ಬೇಕಾದ್ರೆ ಕಟ್ಬೋದು. ಅಂದ್ರೆ ಪೆನಾಲ್ಟಿ ಆ ಥರ ಏನು ಬೀಳಲ್ಲ? ಏನು ಬೀಳಲ್ಲ. 500 ಮಿನಿಮಮ್ಮು, 1.5 ಲಕ್ಷ ಮ್ಯಾಕ್ಸಿಮಮ್ಮು. ಆದರೆ 500 ಕಟ್ಟದೆ ಹೋದರೆ ಪೆನಾಲ್ಟಿನೂ ಬೀಳುತ್ತೆ. ಆಮೇಲೆ ನೀವೇ ಅಲ್ಲಿಗೆ ಬ್ಯಾಂಕಿಗೆ ಹೋಗಿ ಬರ್ಕೊಟ್ಟು ಮುಂದಿನ ಸಲದಿಂದ ಮುಂದುವರಿಸ್ತೀನಿ ಅಂಥೇಳಿ ಪೆನಾಲ್ಟಿ ಕಟ್ಟಿ 500 ರೂಪಾಯಿ ಕಟ್ಬಿಟ್ಟು ಬರಬೇಕಾಗತ್ತೆ. 500 ಕಟ್ಟಲೇಬೇಕು ಪ್ರತಿ ವರ್ಷ 15 ವರ್ಷನೂ. ಓಕೆ, 15 ಇಯರ್ಸ್ ಕಟ್ಟಬೇಕು. ಸೊ ಈಗ ನೀವು 15 ಇಯರ್ಸ್ ಅಂದಾಗ ನನಗೊಂದು ಕ್ಯಾಲ್ಕುಲೇಷನ್ ಬೇಕು ಸರ್. ಈಗ ನಾರ್ಮಲ್ ಈಗ ನಾವು PPF ಅಲ್ಲಿ ಅಥವಾ ಬ್ಯಾಂಕಲ್ಲಿ ಎಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೂ ಕೂಡ ನಂಗೊಂದು ಇಷ್ಟು ವರ್ಷ ಆದಮೇಲೆ ಎಷ್ಟು ಸಿಗುತ್ತೆ ಅನ್ನುವಂಥ ಒಂದು ಆಸೆ ಇದ್ದೇ ಇರುತ್ತೆ, ಎಷ್ಟಪ್ಪ ಅಂತ ಹೇಳ್ಕೊಂಡು. ಸೊ ಒಂದು ಕ್ಯಾಲ್ಕುಲೇಷನ್ ನಿಮ್ಮ ಹತ್ರ ಕೇಳ್ತೀನಿ. ಫಾರ್ ಎಕ್ಸಾಂಪಲ್, XYZ ಯಾರೋ ಒಬ್ರು ತಿಂಗಳಿಗೆ ಒಂದು 5,000 ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅವ್ರು 5,000 ಅವ್ರ ಕೈಯಲ್ಲಿರುತ್ತೆ, ವರ್ಷಕ್ಕೆ ಮಾಡ್ತಾರೆ ಅವ್ರು ಅಂತಂದರೆ ಒಂದು 15 ವರ್ಷ ಬಿಟ್ಟ ಮೇಲೆ ಅವರ ಕಾರ್ಪಸ್ ಯಾವ ಥರ ಜನರೇಟ್ ಆಗಿರುತ್ತೆ ಸರ್? ಈಗ ನೋಡಿ, ನೀವು ಪ್ರತಿ ವರ್ಷ ಕಟ್ತಾ ಹೋಗ್ತೀರಾ. ಹೌದು. ಪ್ರತಿ ವರ್ಷ 5,000 ಕಟ್ಟಿದ್ರೆ ನಿಮಗೆ 1.5 ಲಕ್ಷ ಆಗುತ್ತಲ್ವಾ? ಇವಾಗ 15 ವರ್ಷಕ್ಕೆ 15 75,000 ನೀವು ಕಟ್ಟಿರ್ತೀರ, ಹೌದಾ? ಆ 75,000ಕ್ಕೆ ಪ್ರತಿ ವರ್ಷನೂ ಏಪ್ರಿಲ್ 5ನೇ ಪ್ರತಿ ವರ್ಷ ಏನು ಎಲ್ಲ ತಿಂಗಳಲ್ಲೂ 5ನೇ ತಾರೀಕು ಒಳಗಡೆ ಏನು ಕಟ್ಟಿರ್ತೀರ ಅದನ್ನು 31ನೇ ತಾರೀಕು ಮಾರ್ಚು ನಿಮಗೆ ಬಡ್ಡಿ ಕೊಟ್ಬಿಡ್ತಾರೆ. ಇವಾಗ ನಾನು 5,000 ಅಂತ ತಗೊಳ್ಳೋದ್ರ ಬದಲು 1.5 ಲಕ್ಷ ಅಂತಾನೆ ತಗೊಂಡೆ ಅಂತ ಇಟ್ಕೊಳ್ಳೋಣ. ಆವಾಗ 15 ವರ್ಷಕ್ಕೆ ನಿಮಗೆ 40,68,000 ಆಗಿರುತ್ತೆ. ಯಾಕಂತ ಹೇಳಿದರೆ 1.5 ಲಕ್ಷದಂಗೆ ಕಟ್ಟಿದ್ರೆ 22.5 ಲಕ್ಷ ನೀವು ಕಟ್ಟಿರ್ತೀರಾ, 18,18,000 ಬಡ್ಡಿ ಕೊಟ್ಟಿರ್ತಾರೆ. ಚಕ್ರ ಬಡ್ಡಿ ಒಂದು ರೀತಿ ಮ್ಯಾಜಿಕ್ಕೆ. ಅದರಿಂದ 40,68,000 ಆಗಿರುತ್ತೆ. ಅದಕ್ಕೆ ನಿಮಗೆ ಪ್ರತಿ ತಿಂಗಳು ತುಂಬಾ ಒಳ್ಳೆ ಬಡ್ಡಿ ಬರುತ್ತೆ. ಅಂದ್ರೆ ಇಷ್ಟೇ ಇಂಟ್ರೆಸ್ಟ್ ಬಡ್ಡಿ ಆ ಥರ ಏನಾದರೂ ಇದೆಯಾ ಸರ್? ಒಂದು ಆವ್ರೇಜ್ ಹೇಳೋದಾದ್ರೆ ಎಷ್ಟು ಬರುತ್ತೆ ನೋಡಿ. ಇವಾಗ 15 ವರ್ಷಕ್ಕೆ ನೀವು ನಿಲ್ಲಿಸಬೇಕು ಅಂತಿಲ್ಲ. ಇವಾಗ ಪ್ರತಿಯೊಬ್ಬರನ್ನು ಕೆಲಸಕ್ಕೆ ಸೇರ್ಕೊಳ್ತಾರೆ, ಸುಮಾರು 30 ವರ್ಷ ಕೆಲಸ ಮಾಡ್ತಾರೆ, ಅದರಿಂದ 30 ವರ್ಷ ಕಟ್ತೀನಿ ಅಂತ ಅನ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಕೆಲವರಿಗೆ ಪೆನ್ಷನ್ ಇರುತ್ತೆ, ಕೆಲವರಿಗೆ ಪೆನ್ಷನ್ ಇರಲ್ಲ. ಇದನ್ನು ಪೆನ್ಷನ್ ಥರನೂ ನೀವು ಅನ್ಕೊಬೋದು. ಇವಾಗ ನೀವು 30 ವರ್ಷ 1.5 ಲಕ್ಷ ಕಟ್ತಾ ಹೋಗ್ತೀರಾ, ಆವಾಗ ನೀವು 45 ಲಕ್ಷ ಕಟ್ತೀರಾ. 45 ಲಕ್ಷಕ್ಕೆ ಸರ್ಕಾರದವರು 1,09,50,000 ಬಡ್ಡಿ ಕೊಡ್ತಾರೆ. ಅದೇ ಚಕ್ರ ಬಡ್ಡಿ. ಅದೇನಾಗುತ್ತೆ, ನಿಮಗೆ 1,54,00,000 ಆಗುತ್ತೆ. ಆವಾಗ ನಿಮಗೆ ತಿಂಗಳಿಗೆ 85,000 ಬಡ್ಡಿ ಬರುತ್ತೆ. ಅಂದರೆ ಪ್ರತಿ ವರ್ಷ 1.5 ಲಕ್ಷದಂಗೆ 30 ವರ್ಷ ನೀವು ಕಟ್ಟಿದರೆ ನಿಮಗೆ 85,000 ಬಡ್ಡಿ ಬರುತ್ತೆ. ಆಮೇಲೆ ನಿಮ್ಮ 1,54,00,000 ಬ್ಯಾಂಕ್ನಲ್ಲಿ ಇರುತ್ತೆ, ಅದು ಕಮ್ಮಿ ಆಗಲ್ಲ, ಬಡ್ಡಿ ಬರ್ತಾ ಹೋಗುತ್ತೆ. ಇನ್ನೊಂದು, ನಾನು 25 ವರ್ಷಕ್ಕೆ ನಿಲ್ಲಿಸ್ಬಿಡ್ತೀನಿ, ಆವಾಗ 57,000 ಬಡ್ಡಿ ಬರುತ್ತೆ ಪ್ರತಿ ತಿಂಗಳು ಬರುತ್ತೆ. ಇಲ್ಲ ನಾನು 20 ವರ್ಷಕ್ಕೆ ನಿಲ್ಲಿಸ್ಬಿಡ್ತೀನಿ, ನನಗೆ 36,700 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಅದರಿಂದ ಬಹಳ ಉತ್ತಮವಾದ ಒಂದು ಖಾತೆ ಇದು. ಸೇವಿಂಗ್ಸ್ಗೆ ಎಷ್ಟು ಒಳ್ಳೇದಲ್ವಾ ಸರ್? ಆ್ಯಂಡ್ ಇನ್ನೊಂದು ರಿಟೈರ್ಮೆಂಟಿಗೆ ಎಷ್ಟು ಬೆಸ್ಟ್ ಸ್ಕೀಮ್ ಅಂತಂದರೆ, ಇದು ರಿಟೈರ್ಮೆಂಟಿಗೆ ಯಾಕೆ ಒಳ್ಳೆಯದು ಅಂತ ಹೇಳ್ತೀನಿ ಅಂದರೆ, ಕೆಲವರಿಗೆ ಪೆನ್ಷನ್ ಇರುತ್ತೆ. ಇವಾಗ ನಾನು ಇನ್ಫೋಸಿಸ್ನಲ್ಲಿದ್ದೆ, ನನಗೆ ಪೆನ್ಷನ್ ಇರಲ್ಲ. ನಾನು ಮೈಸೂರು ಬ್ಯಾಂಕ್ನಲ್ಲಿದ್ದೆ, ಅದ್ರ ಮೂಲಕ ಪೆನ್ಷನ್ ಬರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ. ಒಂದು ಕಂಪ್ನಿನಲ್ಲಿ ಪೆನ್ಷನ್ ಇರುತ್ತೆ, ಒಂದು ಕಂಪ್ನಿನಲ್ಲಿ PF ಇರುತ್ತೆ, ಒಂದು ಕಂಪ್ನಿನಲ್ಲಿ ಎರಡೂ ಇರುತ್ತೆ. ಆದರೆ ಭಾರತ ದೇಶದಲ್ಲಿ ಮುಕ್ಕಾಲ್ವಾಸಿ ಜನಕ್ಕೆ ಎರಡೂ ಇರಲ್ಲ, PF ಇರಲ್ಲ, ಪೆನ್ಷನ್ನು ಇರಲ್ಲ. ಅದಕ್ಕೆ ಅವರು ಪ್ರತಿ ತಿಂಗಳು ನೀವು ಹೇಳ್ದಂಗೆ ಪ್ರತಿ ತಿಂಗಳಾದರೂ ಕಟ್ಬೋದು, ಇಲ್ಲ ಪ್ರತಿ ವರ್ಷನಾದರೂ ಕಟ್ಬೋದು,
ಒಂದು 5-5 ಸಾವಿರ ತಿಂಗಳಿಗೆ ಕಟ್ಕೊಂಡು ಹೋದರೆ ಅವರು 60,000 ವರ್ಷಕ್ಕೆ ಕಟ್ಟಿರ್ತಾರೆ. ಇಲ್ಲ 1.5 ಲಕ್ಷ ಪ್ರತಿ ವರ್ಷ ಕಟ್ತೀನಿ ಅನ್ನೋಂಗಿದ್ರೆ ಕಟ್ಕೊಂಡು ಹೋಗ್ಬೋದು. 15 ವರ್ಷ ನೀವು ಕಟ್ಟಲೇಬೇಕು. ಅದಾದಮೇಲೆ ನಾವು ಮುಂದುವರಿಸ್ತೀನಿ ಕಟ್ಟೋದಿಲ್ಲ ಅಂತಲೂ ಹೇಳ್ಬೋದು. ಆವಾಗ ಮಿನಿಮಮ್ 500 ಕಟ್ಟಬೇಕಾಗಿಲ್ಲ. 15 ವರ್ಷ ಆದಮೇಲೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. 20 ವರ್ಷ, ಇನ್ನೂ 5 ವರ್ಷ ಎಕ್ಸ್ಟೆಂಡ್ ಮಾಡ್ತೀನಿ 25 ವರ್ಷ, ಇನ್ನೂ 5 ವರ್ಷ ಮಾಡ್ತೀನಿ 30 ವರ್ಷ. ನನಗೆ 30 ವರ್ಷ ಅಂತ ಇಟ್ಕೊಳ್ಳೋಣ, ನನ್ನ ಮಗಂಗೆ 30 ವರ್ಷ ಅಂತ ಇಟ್ಕೊಳ್ಳೋಣ. ಅವನು ಮುಂದಿನ 30 ವರ್ಷ 1.5 ಲಕ್ಷದಂಗೆ ಕಟ್ತಾನೆ. ಕಟ್ಬಿಟ್ಟು 60 ವರ್ಷಕ್ಕೆ ರಿಟೈರ್ ಆಗ್ತಾನೆ. ಅವನಿಗೆ PF ಇಲ್ಲ, ಪೆನ್ಷನ್ ಇಲ್ಲ ಕಂಪ್ನಿಯಿಂದ. ಆದರೆ ಸರ್ಕಾರದಿಂದ 85,000 ತಿಂಗಳಿಗೆ ಬರುತ್ತೆ. ಆಮೇಲೆ 1,54,00,000 ಅವನ ಹೆಸರಿನಲ್ಲಿರುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ, ಇದೀಗ ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ಇಲ್ಲ, ಎಕ್ಸಮ್ಟ್ ಅಂತ ಇದು. ಅಂದರೆ ನೀವು ಕಟ್ಟೋವಾಗಲೂ ಎಕ್ಸಮ್ಷನ್ನು, ಬಡ್ಡಿ ಮೇಲೂ ಎಕ್ಸಮ್ಷನ್ನು, ಕಡೆಯಲ್ಲಿ ತಗೊಳ್ಳೋ ಪೂರ್ಣ ಹಣದ ಮೇಲೂ ಟ್ಯಾಕ್ಸ್ ಎಕ್ಸಮ್ಷನ್ನು. ಅಂದರೆ ನಿಮಗೆ 85,000 ಬಡ್ಡಿ ಬರುತ್ತಲ್ಲ, ನೀವು 30% ಬ್ರ್ಯಾಕೆಟ್ನಲ್ಲಿದ್ದರೆ ನಿಮಗೆ ತುಂಬ 30% ಅದ್ರ ಮೇಲೆ ತೆರಿಗೆನೇ ಹೊರಟೋಗುತ್ತೆ ಅಲ್ವಾ? 25,500 ತೆರಿಗೆ ಹೊರಟೋಗುತ್ತೆ. ಆದರೆ ನಿಮಗೆ PPFನಲ್ಲಿ 7.1% ಬಡ್ಡಿ ಕೊಡ್ತಾರೆ. ಆಮೇಲೆ ಅದು ತೆರಿಗೆ ಇಲ್ಲ. 85,000 ನನಗೇನು ಬರುತ್ತೆ? ತೆರಿಗೆ ಇರೋದಿಲ್ಲ. ಪೆನ್ಷನ್ಗೆ ತೆರಿಗೆ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ಗೆ ತೆರಿಗೆ ಇದೆ, ಏನೇ ಆದಾಯ ಇದ್ದರೂ ತೆರಿಗೆ ಇದೆ. PPFಗೆ ತೆರಿಗೆ ಇವತ್ತಿಲ್ಲ, ನಾಳೆ ಶುರು ಮಾಡಿಬಿಡ್ಬೋದು, ಆದರೆ ಇವತ್ತಿನ ಮಟ್ಟಿಗೆ ಇಲ್ಲ. ಇದ್ರ ಜೊತೆಗೆ ತೆರಿಗೆನಲ್ಲಿ ಹಳೆ ಸ್ಕೀಮ್ನಲ್ಲಿ 80C ನೀವು 1 ವರ್ಷಕ್ಕೆ 1.5 ಲಕ್ಷ ತನಕ ಕಟ್ಟಿದರೆ ಅಷ್ಟಕ್ಕೂ ನೀವು ತೆರಿಗೆನೇ ಕಟ್ಟಬೇಕಾಗಿಲ್ಲ, ನಿಮ್ಮ ಆದಾಯದ ಮೇಲೆ ಅಂತ ಇತ್ತು. ಆದರೆ ಇವಾಗ ಅದಿಲ್ಲ. ಹೊಸ ತೆರಿಗೆ ನೀತಿ ಪ್ರಕಾರ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಹೊಸ ನೀತಿನಲ್ಲಿ ಯಾವುದೂ ಆ ಥರ ಇಲ್ಲ. ಆದರೆ ಬಡ್ಡಿ ಮೇಲೆ ಮಾತ್ರ. ಅದಕ್ಕೇ ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಸ್ನೇಹಿತರು ಸುಮಾರು ಜನ ರಿಟೈರ್ ಆದಾಗ ಅದನ್ನು ತೊಗೊಂಬಿಟ್ಟು FD ಇಟ್ಬಿಟ್ಟಿದ್ದಾರೆ. ಅದರಿಂದ ತುಂಬ ನಷ್ಟ ಆಗಿಬಿಟ್ಟಿದೆ ಅವ್ರಿಗೆ. ಯಾಕಂದರೆ ಇಲ್ಲಿ 85,000 ಏನು ಬರುತ್ತೆ PPFನಲ್ಲಿ, ನಾ ಏನು ಮಾಡ್ತೀನಿ, ಬುದ್ಧಿವಂತ ಆದರೆ, ನಾ ಬುದ್ಧಿವಂತ ಅಲ್ಲ, ಬುದ್ಧಿವಂತ ಆದರೆ ವರ್ಷಕ್ಕೊಂದ್ಸಲ ನಾನು ಬಡ್ಡಿ ತೊಗೊಳ್ತೀನಿ, ನನ್ನ ಅಕೌಂಟ್ನಲ್ಲಿ ಇಟ್ಕೊಳ್ತೀನಿ. ಆವಾಗ ಪ್ರತಿ ತಿಂಗಳು ನನಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಬೋದು. 85,000 ತನಕ ತೊಗೊಬೋದು. ಆದರೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಬಿಟ್ರೆ ಅವ್ರು 3 ತಿಂಗಳಿಗೊಂದ್ಸಲ ಬಡ್ಡಿ ಕೊಡ್ತಾರೆ. ಆದರೆ ಅದ್ರ ಮೇಲೆ 10% TDS ಮಾಡ್ತಾರೆ, 30% ನೀವು ಟ್ಯಾಕ್ಸ್ ಕಟ್ತೀರ. ಅಲ್ಲೇ ಹೋಗ್ಬಿಡ, ನಷ್ಟ ಆಗ್ಬಿಡುತ್ತೆ. ಅದರಿಂದ PPF ಕ್ಲೋಸೇ ಮಾಡಬಾರ್ದು. 30 ಅಲ್ಲ, ಎಷ್ಟು ವರ್ಷ ಇದ್ದರೂ ನಾವು ಕ್ಲೋಸ್ ಮಾಡಬಾರ್ದು. ಆ ಬಡ್ಡಿ ಸುಖವಾಗಿ ಅನುಭವಿಸ್ಬೇಕು. ಆಮೇಲೆ ನಮ್ಮ ಮಕ್ಳಿಗೆ 1,54,00,000 ಬರಬೇಕು. ಈಗ ನೀವು ಕೇಳ್ಬೋದು, ಏನು ಬರೀ 1,54,00,000 ಹೇಳ್ತೀರಾ, 1.5 ಲಕ್ಷ ಹೇಳ್ತೀರಾ, ಅಷ್ಟೊಂದು ಸಂಬಳ ಇಲ್ಲ ನನಗೆ. ಬೇಡ, 5,000 ತಿಂಗಳಿಗೆ ಕಟ್ತೀರಾ, 5,000 ವರ್ಷಕ್ಕೆ ಕಟ್ತೀರಾ, 500 ವರ್ಷಕ್ಕೆ ಕಟ್ತೀರಾ, ಕಟ್ಬೋದು. ಇರುವೆಗೆ ಇರುವೆ ಭಾರ, ಆನೆಗೆ ಆನೆ ಭಾರ. ನೀವು ತುಂಬ ಸಾಹುಕಾರ 1.5 ಲಕ್ಷ ಕಟ್ಟಿ, ಕಮ್ಮಿ ಬರುತ್ತಾ ಕಮ್ಮಿ ಕಟ್ಟಿ. ಈ ವರ್ಷ ಜಾಸ್ತಿ ಬಂತ 1.5 ಲಕ್ಷ ತನಕನೂ ಕಟ್ಟಿ. ಮುಂದಿನ ವರ್ಷ ಕಮ್ಮಿ ಬಂತ ಮಿನಿಮಮ್ 500 ಕಟ್ಟಿ. ಇದು ನಿಜವಾಗ್ಲೂ ತುಂಬ ಒಳ್ಳೆ ಸ್ಕೀಮ್ ಅಲ್ವಾ ಸರ್? ಬಟ್ ನಂಗೆ ಒಂದು ಡೌಟ್ ಇದೆ. ಈಗ 15 ಇಯರ್ಸು ತನಕ ಕಟ್ಬೋದು ಅಂತ ಹೇಳಿದ್ರಿ, ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಅಂತ ಹೇಳಿದ್ರಲ್ವಾ ಸರ್? ಸೊ ಈಗ ನಾನು 15 ಇಯರ್ಸ್ ಆದ್ಮೇಲೆ ತೆಗ್ದಿಲ್ಲ, ಓಕೆನಾ, ಆದ್ಮೇಲೆ ನಾನು ಕಟ್ಟೋಕ್ಕೂ ಹೋಗಿಲ್ಲ, ಸೊ ಬಡ್ಡಿ ಬರ್ತಾ ಇರುತ್ತೆ ಸರ್, ಅಥವಾ ಬಡ್ಡಿ ಸ್ಟಾಪ್ ಆಗುತ್ತಾ, ಲಾಭ ಏನಾದರೂ ಕಮ್ಮಿ ಆಗುತ್ತೆ? ಈಗ 15 ವರ್ಷ ಆದಮೇಲೆ 5 ವರ್ಷ ಎಕ್ಸ್ಟೆಂಡ್ ಮಾಡಿದಾಗ ನಾನು ಕಟ್ತೀನಿ ಕಟ್ಟಲ್ಲ ಎರಡೂ ಹೇಳ್ಬೋದು. ಕಟ್ತೀನಿ ಅಂತ ಹೇಳಿದರೆ ಮಿನಿಮಮ್ 500, ಮ್ಯಾಕ್ಸಿಮಮ್ 1.5 ಲಕ್ಷ ಕಟ್ಬೋದು. ಕಟ್ಟಲ್ಲ ಅಂತ ಹೇಳಿದ್ರೆ ಕಟ್ಟಬೇಕಾಗಿಲ್ಲ, ಪೆನಾಲ್ಟಿ ಇರಲ್ಲ. ಆದರೆ ಬಡ್ಡಿ ಬಂದೇ ಬರುತ್ತೆ. ನೀವು ಪ್ರತಿ ವರ್ಷ ಬಡ್ಡಿನ ಡ್ರಾ ಮಾಡ್ಬೋದು. 31ನೇ ತಾರೀಕು ಮಾರ್ಚ್ ಬಡ್ಡಿ ಬಂದ್ಬಿಡುತ್ತೆ. 1ನೇ ತಾರೀಕು ಏಪ್ರಿಲ್ ಯಾವಾಗಲೂ ಇಂಡಿಯಾನಲ್ಲಿ ರಜಾ ಬ್ಯಾಂಕಿಗೆ. 2ನೇ ತಾರೀಕು ಹೋಗಿ ದುಡ್ಡು ಡ್ರಾ ಮಾಡಿ ಆ ವರ್ಷ ಉಪಯೋಗಿಸ್ಕೊಳ್ಳಿ, ಆ ಥರ. ಓಕೆ ಸರ್, ಈಗ ನೀವು ಆಗಲೇ ನಿಮ್ಮದು ಬ್ಯಾಂಕಿಂಗ್ ಬಗ್ಗೆ ಆಗಿರ್ಬೋದು, ಇನ್ಫೋಸಿಸ್ ಬಗ್ಗೆ ಹೇಳಿದಾಗ ನಂಗೆ ಒಂದು ಪ್ರಶ್ನೆ ಕೇಳಬೇಕು ಅನಿಸ್ತು ಸರ್. ನೀವು ಹಣಕಾಸಿನ ವಿಚಾರದಲ್ಲಿ, ಅಥವಾ ಈಗ PPF ಆಗಿರ್ಬೋದು, ಅಥವಾ ಈಗ ತುಂಬ ಜನರಿಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನೀವು ಯಾವಾಗ ಇನ್ವೆಸ್ಟ್ಮೆಂಟು ಅಥವಾ ನಾನು ಹಣವನ್ನು ಬೆಳೆಸ್ತಾ ಹೋಗಬೇಕು ಅಂತ ಯಾವಾಗ ಡಿಸಿಷನ್ ತಗೊಂಡ್ರೆ? ಸೊ ಅದಕ್ಕೇನಾದರೂ ರೀಸನ್ನು? ಸೊ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವಾಗ ಒಂದು ಸ್ವತಂತ್ರ ಪಡ್ಕೊಂಡ್ರೆ? ಮೇಡಮ್, ಏನಾಗುತ್ತೆ ಅಂದರೆ, ನಮ್ಮ ದುಡ್ಡು ನಮ್ಮ ಮಕ್ಕಳು ಓದಿಗೆ, ನಮ್ಮ ಪ್ರವಾಸಕ್ಕೆ, ನಾವು ಸಂತೋಷವಾಗಿರೋಕ್ಕೆ, ಆರೋಗ್ಯವಾಗಿರೋಕ್ಕೆ, ನಾವು ಕಾರ್ ಗೀರ್ನಲ್ಲಿ ಓಡಾಡೋಕ್ಕೆ ಎಲ್ಲದಕ್ಕೂ ಬೇಕೇ ಬೇಕು. ಆದರೆ
ನಮ್ಮ ಸಂಬಳ ಎಷ್ಟು ಬರುತ್ತೆ ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಷ್ಟರಲ್ಲಿ ಇರ್ತೀವಿ. ಸ್ವಲ್ಪ ಜಾಸ್ತಿ ಬಂದಾಗ ನಾವು ಉಳಿತಾಯ ಮಾಡ್ತೀವಿ. ಪ್ರತಿಯೊಬ್ಬರು ಉಳಿತಾಯ ಮಾಡಲೇಬೇಕು. ಕೆಲಸಕ್ಕೆ ಸೇರಿದ ತಕ್ಷಣವೇ ಪ್ರತಿಯೊಬ್ಬರು ನಮ್ಮಲ್ಲಿ ಟರ್ಮ್ ಪಾಲಿಸಿ ಅಂತ ಬರುತ್ತಲ್ಲ, ಇನ್ಶೂರೆನ್ಸ್ ತಗೊಳ್ಳೇಬೇಕು. ಯಾಕಂತ ಹೇಳಿದರೆ ಅವಾಗ ಬಹಳ ಕಮ್ಮಿ ಪ್ರೀಮಿಯಮ್ಮು. ಆ ರೀತಿ ಮೊದಲಿಂದನೂ ಉಳಿಸ್ತಾ ಹೋಗ್ಬೇಕು ಮೇಡಮ್. ಚಕ್ರಬಡ್ಡಿಯ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತಾರಲ್ಲ, ಅದರ ಮ್ಯಾಜಿಕ್ ಗೊತ್ತಾಗಬೇಕಾದ್ರೆ ಜಾಸ್ತಿ ವರ್ಷ ಉಳಿಸಿರೋದು ಇಡಬೇಕು. ಆವಾಗ ನೋಡಿ, ನಾ ಹೇಳಿದ್ನಲ್ಲ, ಬರೀ 1.5 ಲಕ್ಷದಂಗೆ 45 ಲಕ್ಷ ನೀವು ಕಟ್ಟಿದರೆ ಸರ್ಕಾರದವರು 1 ಕೋಟಿ 3 ಲಕ್ಷ ಕೊಟ್ಟು ನಿಮಗೆ ಎಷ್ಟು ದೊಡ್ಡ ಮೊತ್ತ ಮಾಡಿಬಿಟ್ಟು ಅದನ್ನು ನಿಮಗೆ ಕೊಡ್ತಾರೆ. ಅದರಿಂದ ಖಂಡಿತವಾಗ್ಲೂ ಎಲ್ಲ ಏಜ್ನಲ್ಲೂ ಶುರು ಮಾಡ್ಬೋದು. ನನಗೆ ಇನ್ಕಮ್ ಕಮ್ಮಿ ಇದೆ, ಆವಾಗ ನಾನು ಕಮ್ಮಿ ಉಳಿಸ್ತೀನಿ. ಇನ್ಕಮ್ಮು ಜಾಸ್ತಿ ಆಯಿತು, ಆವಾಗ ನಾನು ಖರ್ಚು ಜಾಸ್ತಿ ಮಾಡ್ಕೊಳ್ಳೋದ್ರ ಬದಲು ಉಳಿತಾಯ ಜಾಸ್ತಿ ಮಾಡ್ತೀನಿ. ನನಗೆ ಸರಿಯಾಗಿ ನಾನು 45 ವರ್ಷ ಆದಮೇಲೆ ಸ್ವಲ್ಪ ಜಾಸ್ತಿ ಉಳ್ಸೋಕ್ಕೆ ಶುರು ಮಾಡಿದೆ. ಸೊ ಫಸ್ಟ್ ನೀವು ಇನ್ವೆಸ್ಟ್ ಮಾಡಿದ್ದು ಎಲ್ಲಿ ಸರ್? ಫಸ್ಟ್ ಇನ್ವೆಸ್ಟ್ಮೆಂಟ್ ನೆನಪಿರುತ್ತಲ್ವಾ ಸರ್? ಎಲ್ಲೋ ಒಂದು ಹುಂಡಿಯಿಂದಲೋ ಅಥವಾ ಎಲ್ಲಿಂದನೋ? ಫಸ್ಟು SB ಅಕೌಂಟ್ನಲ್ಲಿ ಇಟ್ಕೊಂಡೆ. ನನಗೆ ಇನ್ನು 6 ತಿಂಗಳಿಗೆ ಏನು ಖರ್ಚಿದೆ ಅಷ್ಟು SB ಅಕೌಂಟ್ನಲ್ಲಿ ಇದ್ದರೆ ನಾನು ಸೇಫು ಅಂತ SB ಅಕೌಂಟ್ನಲ್ಲಿ ಇಟ್ಕೊಂಡೆ. ಅದಕ್ಕಿಂತ ಜಾಸ್ತಿ ಆದಮೇಲೆ ನಾನು PPF ಓಪನ್ ಮಾಡಿದೆ. PPF ತುಂಬ ಚೆನ್ನಾಗಿ ನಾನು ಇಟ್ಕೊಂಡಿದ್ದೀನಿ, 30 ವರ್ಷದಿಂದ ಇಟ್ಕೊಂಡಿದ್ದೀನಿ. ಭಾಳ ಸಂತೋಷವಾಗಿದ್ದೀನಿ ನಾನು. ಅದ್ರ ಜೊತೆಗೆ ಬೇರೆ ಬೇರೆ ಇದರಲ್ಲೂ ನಾನು ಇನ್ವೆಸ್ಟ್ ಮಾಡ್ತಾ ಹೋದೆ. ಸರ್, ಈಗ ರಿಟೈರ್ಮೆಂಟ್ ಅಂತ ಬಂದಾಗಲೂ ಕೂಡ ನೀವು ಹೇಳಿದ್ರಿ PPF ಒಂದು ಒಳ್ಳೆ ಆಯ್ಕೆ ಅಂತ ಹೇಳ್ಕೊಂಡು. ಸೊ ಈಗ ರಿಟೈರ್ಮೆಂಟ್ ಅನ್ನೋದು ನೀವು ಹೇಳ್ದಂಗೆ ಪೆನ್ಷನ್ ಬರದೇ ಇರ್ಬೋದು ಅಥವಾ ಮಕ್ಕಳು ನೋಡ್ಕೊಳ್ದೇ ಇರ್ಬೋದು. ಸೊ ನಾಳೆ ದಿನ ನಮಗೆ ಒಂದು ದುಡ್ಡಿದ್ರೆ ಸೇಫು. ಸೊ ಈಗ ನಮಗೆ ರಿಟೈರ್ಮೆಂಟ್ ಅಂತ ಬಂದಾಗ ಒಂದೀಗ ಫಾರ್ ಎಕ್ಸಾಂಪಲ್ ಮಿಡಲ್ ಕ್ಲಾಸ್ ವ್ಯಕ್ತಿ, ಒಬ್ಬ 30 ವರ್ಷದ ಮಿಡಲ್ ಕ್ಲಾಸ್ ವ್ಯಕ್ತಿ ಒಂದು 5,000 PPF ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ರಿಟೈರ್ಮೆಂಟ್ ಅಂತ ಬಂದಾಗ ಸೊ ಅವರಿಗೆ ಯಾವ ರೀತಿ ಕಾರ್ಪಸ್ ಜನರೇಟ್ ಆಗ್ತಾ ಹೋಗುತ್ತೆ? ಅವರು ವರ್ಷಕ್ಕೆ 5,000 ಇಟ್ಟರೆ ಸುಮಾರು ಪ್ರತಿ ತಿಂಗಳು 3,000 ಅವ್ರಿಗೆ ಬಡ್ಡಿ ಬರುತ್ತೆ ಕಡೆಯಲ್ಲಿ. ಯಾಕಂದರೆ 85,000 1.5 ಲಕ್ಷಕ್ಕೆ ಬಂದರೆ 5,000ಕ್ಕೆ 2,850 ಆ ಥರ ಬಡ್ಡಿ ಬರುತ್ತೆ. ಸರ್, ಈಗ ಒಂದು ರ್ಯಾಪಿಡ್ ಫೈರ್ ಅಂತ ಒಂದು ಗೇಮ್ ಸರ್. ಇದು ಏನಂತಂದ್ರೆ ಈಗ ಗೂಗಲಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ಪೇಜಲ್ಲಿ ತುಂಬ ಜನ ಕೇಳಿರುವಂಥ ಒಂದು ಸಾಮಾನ್ಯ PPF ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಸೊ 1 ವರ್ಡಲ್ಲಿ ಆನ್ಸರ್ ಕೊಡಬೇಕು. ಸೊ PPF ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ ಅಂತ ತುಂಬ ಜನ ಹೇಳ್ತಾರಲ್ವಾ. ಸೊ ಲಾಕ್ ಇನ್ ಪೀರಿಯಡ್ ಇದೆ, ಆದರೆ ಈಗ ನಮ್ಗೆ ಏನೋ ಒಂದು ಹೆಲ್ತ್ ಎಮರ್ಜೆನ್ಸಿ ಬಂತು, ಏನೋ ಒಂದು ಅರ್ಜೆಂಟಿಗೆ ದುಡ್ಡು ಬೇಕು ಅಂತಂದ್ರೆ PPF ಅಲ್ಲಿ ಹಣ ತೆಗೆಯುವಂಥ ಅವಕಾಶ ಇದೆಯಾ? 15 ವರ್ಷ ಇಡಬೇಕು ಅಂತಿದೆ. ಮೆಡಿಕಲ್ಗೆ, ಎಜುಕೇಷನ್ಗೆ ಎಕ್ಸೆಪ್ಷನ್ ಕೊಟ್ಟು ತೊಗೊಬೋದಾಗತ್ತೆ. ಬಹಳ ಅಪರೂಪ ತೊಗೊಬೋದು. ಓಕೆ. ಸೊ ಒಬ್ಬ ವ್ಯಕ್ತಿ ಎಷ್ಟು PPF ಅಕೌಂಟ್ಸ್ನ ಹೊಂದಿರ್ಬೋದು? ಒಬ್ಬ ವ್ಯಕ್ತಿ ಒಂದೇ ಇಟ್ಕೊಬೋದು. ಮಗು ಜೊತೆ ಏನಾದರೂ ಶುರು ಮಾಡಿದರೆ ಗಾರ್ಡಿಯನ್ ಆಗಿ ಹೆಚ್ಚಿಗೆ ಇಟ್ಕೊಬೋದು. ಒಟ್ಟು ಕಟ್ಟೋದು 1.5 ಲಕ್ಷ 1 ವರ್ಷಕ್ಕೆ ಇರಬೇಕು. ಇಲ್ಲದೆ ಹೋದರೆ ಒಬ್ಬ ವ್ಯಕ್ತಿಗೆ ಒಂದೇ PPF ಅಕೌಂಟ್. ಓಕೆ. ಸೊ ಇನ್ ಕೇಸ್ ನಾಳೆ ಈಗ ನಾನು PPF ಯಾರೋ ಒಬ್ರು ಕಟ್ತಾ ಇದ್ದಾರೆ, ಸೊ ಅವ್ರಿಗೆ ಏನೋ ಆಯಿತು, ಅವ್ರು ಇಲ್ಲ ಅಂತಂದ್ರೆ ಆ ದುಡ್ಡು ಯಾರಿಗೆ ಸೇರುತ್ತೆ ಸರ್? ನಾಮಿನೇಷನ್ ಅಂತಿದೆ. ಯಾರಿಗೆ ನಾಮಿನಿ ಮಾಡಿದ್ದಾರೆ ಅವ್ರಿಗೆ ಬರುತ್ತೆ, ಇಲ್ಲ ವಾರಸುದಾರರಿಗೆ ಹೋಗುತ್ತೆ. ಆವಾಗ ಪೆನಾಲ್ಟಿ ಏನೂ ಇರಲ್ಲ. ಓಕೆ. ಸೊ 1 ವರ್ಷ ಕಾಂಟ್ರಿಬ್ಯೂಷನ್ ಮಾಡದೆ ಬಿಟ್ರೆ PPF ಅಕೌಂಟ್ ಕ್ಲೋಸ್ ಆಗುತ್ತಾ? ಕ್ಲೋಸ್ ಆಗಲ್ಲ. ತಿರ್ಗಾ ನಾವು ಹೋಗಿ ಪೆನಾಲ್ಟಿ ಕಟ್ಟಿ 500 ರೂಪಾಯಿ ಕಟ್ಬೋದು. ಓಕೆ. ಪೆನಾಲ್ಟಿ ಎಷ್ಟು ಬರುತ್ತೆ ಸರ್? ಪೆನಾಲ್ಟಿ ಚಾರ್ಜಸ್ ಅಂತ ಹಾಕ್ತಾರೆ, ಅದು ಡಿಪೆಂಡ್ ಆಗುತ್ತೆ. 300 ರೂಪಾಯೋ ಏನೋ ಇರಬೇಕು, ಕರೆಕ್ಟಾಗಿ ಗೊತ್ತಿಲ್ಲ ಅದು. ಸೊ ನೆಕ್ಸ್ಟ್ ಕ್ವಶನ್ ಸರ್, PPF ಅಕೌಂಟ್ ಅನ್ನ ಒಂದು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಇಂದ ಮತ್ತೊಂದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಬಹುದು, ಅವಕಾಶ ಇದೆ? ಅಥವಾ ಇಷ್ಟು ವರ್ಷ ಆದ್ಮೇಲೆ ಆತರ ಏನಾದ್ರು ಇದೆ? ಪರ್ಮನೆಂಟ್. ಓಕೆ. ಸೊ 1 ಸಾಲಿನಲ್ಲಿ ಹೇಳಬೇಕು ಅಂತಂದ್ರೆ PPF ಯಾರಿಗೆ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿದೆ? ಪ್ರತಿಯೊಬ್ಬರಿಗೂ. ನನ್ನ ಹತ್ರ ಜಾಸ್ತಿ ದುಡ್ಡಿದ್ರೂ ತೆರಿಗೆ ಇಲ್ಲದ ಬಡ್ಡಿ ಬರುತ್ತೆ, ಕಮ್ಮಿ ದುಡ್ಡಿದ್ರೆ ಬಹಳ ಸಂತೋಷ, ಪೆನ್ಷನ್ ಆಗುತ್ತೆ, ಅದರಿಂದ ಭಾಳ ಒಳ್ಳೇದು. ಇನ್ನೊಂದು, ನಾವು PPF ಅಕೌಂಟ್ ಇಟ್ಕೊಂಡಿರ್ತೀವಲ್ಲ, ಮಧ್ಯ ವಿಡ್ರಾನೇ ಮಾಡೋಕ್ಕಾಗಲ್ವಾ? ಇಲ್ಲ, ಆ ಥರ ಇಲ್ಲ. ನನ್ನ ಮಗಳಿಗೆ ಎಜುಕೇಷನ್ಗೆ ಬೇಕಾಗಿತ್ತು, ನಾನು 4 ವರ್ಷದ ಹಿಂದೆ ಎಷ್ಟು ಇಟ್ಟಿದ್ದೆ ಅದ್ರ ಮೇಲೆ 25% ನನಗೆ ವಿಡ್ರಾ ಮಾಡಕ್ಕೆ ಬಿಡ್ತಾರೆ 15 ವರ್ಷದ ಮೊದಲೇ. ಓಕೆ ಓಕೆ. ಎರಡನೇದು, ಅದರಲ್ಲಿ ಸಾಲ ಸೌಲಭ್ಯ ಇದೆ. 2 ವರ್ಷದ ಹಿಂದೆ ನನ್ನ PPF ಎಷ್ಟಿತ್ತು ಅದರ ಬೇಸಿಸ್ ಮೇಲೆ ನನ್ನ ಸಾಲ ತೊಗೊಬೋದು. ಬಡ್ಡಿ ಎಷ್ಟು? 7.1 ಇಲ್ಲಿ ಕೊಡ್ತಾರೆ, ಇಲ್ಲಿ ಕೊಡಲ್ಲ ಅನ್ಕೊಂಡ್ಬಿಟ್ರೆ 1% ಬಡ್ಡಿ. ಅಂದರೆ 7.1 ಮೇಲೆ 1% ಬಡ್ಡಿ. ಎಷ್ಟು ವರ್ಷಕ್ಕೆ ತೀರಿಸ್ಬೇಕು? 3 ವರ್ಷಕ್ಕೆ. 36 ತಿಂಗಳಿನಲ್ಲಿ ನೀವು ತೀರಿಸ್ಬೇಕಾಗತ್ತೆ. ವರ್ಷಕ್ಕೊಂದು ಸಲ ಲೋನ್ ಬೇಕಾದರೂ ತೊಗೊಬಹುದು.
ಈ ಸವಲತ್ತುಗಳು ಇದೆ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್, ಈಗ ಒಂದಷ್ಟು ಜನ ಆಲ್ರೆಡಿ PPF ಅಕೌಂಟ್ ಓಪನ್ ಮಾಡಿರ್ಬೋದು, ಸೊ ಒಳ್ಳೆ ಒಂದು ಮಂತ್ಲಿ ಇನ್ಕಮ್ ಆಗಿರ್ಬೋದು ಅಥವಾ ಪೆನ್ಷನ್ ಒಂದು ಆರಾಮಾಗಿರ್ಬೋದು, ಸೊ ಇನ್ನೂ ಕೂಡ PPF ಅಕೌಂಟ್ನ ಓಪನ್ ಮಾಡಿಲ್ಲ ಅನ್ನೋರಿಗೆ ಏನು ಟಿಪ್ಸ್ನ ಕೊಡ್ತೀರಾ? ಖಂಡಿತ ಓಪನ್ ಮಾಡಿ, ತಕ್ಷಣವೇ ಓಪನ್ ಮಾಡಿ. ಅದು ಪೆನ್ಷನ್ ಅನ್ಕೊಳ್ಳಿ, ಉಳಿತಾಯ ಅನ್ಕೊಳ್ಳಿ, ಬಡ್ಡಿ ಅನ್ಕೊಳ್ಳಿ, ತೆರಿಗೆ ಇಲ್ಲ ಅನ್ನೋ ಸೌಲಭ್ಯ ಇದೆ ಅನ್ಕೊಳ್ಳಿ, ಅಥವಾ ಯಾವುದಾದ್ರೂ ವೈಯಕ್ತಿಕ ಸಾಲಗಳಿಗೆ ಅದನ್ನು ಅಟ್ಯಾಚ್ ಮಾಡೋಂಗಿಲ್ಲ ಕೋರ್ಟು ಅಂತಲೂ ರೂಲ್ ಇದೆ. ಅದರಿಂದ ಬಹಳ ಚೆನ್ನಾಗಿರುತ್ತೆ. PPF ಎಲ್ಲರೂ ಓಪನ್ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. PPF ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ. ಸೊ ನಾನು ಗೂಗಲ್ ಆಗಿರ್ಬೋದು ಅಥವಾ ನನ್ನ ಒಂದಷ್ಟು ಫ್ರೆಂಡ್ಸ್ಗಳನ್ನು ಕೇಳಿದಾಗ ಆ್ಯಕ್ಚುಲಿ ಅವರಿಗೆ ಸಾಮಾನ್ಯವಾಗಿ ಅವರಿಗಿದ್ದಂಥ ಕನ್ಫ್ಯೂಷನನ್ನು ಇವತ್ತು ನಾನು ನಿಮ್ಮ ಮೂಲಕ ಕ್ಲಿಯರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಜಗನ್ನಾಥ್ ಸರ್ ಇನ್ನಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾರೆ. ಸೊ ಮಿಡಲ್ ಕ್ಲಾಸ್ ಜನರಿಗೆ ಬೇಕಾದಂಥ ಒಂದು ಸೈಡ್ ಇನ್ಕಮ್ ಆಗಿರ್ಬೋದು, ಅಥವಾ ನಾವು ಯಾವತ್ತೂ ಕೂಡ ಒಂದು ಪ್ರಶ್ನೆ ಕೇಳ್ತೀವಿ, ಯಾಕೆ ಶ್ರೀಮಂತರು ಯಾವತ್ತೂ ಶ್ರೀಮಂತರಾಗ್ತಾ ಹೋಗ್ತಾರೆ, ಯಾಕೆ ನಾವು ಬಡವರು ಶ್ರೀಮಂತರಾಗಲ್ಲ? ಸೊ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದ್ರೆ ನಮ್ಮ ಬಾಸ್ವಾಲಾ ಚಾನೆಲ್ನ ಫಾಲೋ ಮಾಡ್ತಾ ಇರಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ಪ್ರತಿದಿನ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಇನ್ ಕೇಸ್ PPF ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳ್ಬೋದು, ನಾವು ಉತ್ತರವನ್ನ ಕೊಡ್ತೀವಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.